ಇದು ನವಣೆ ದೋಸೆಗೆ ನೆನೆಸ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕೊರಳೆ ಅಂತ ಐತೆ, ಕೊರಳೆ ಐತೆ, ಸ್ವಲ್ಪ ಅಕ್ಕಿ, ಇವು 4 ಮಿಕ್ಸ್ ಮಾಡಿ ದೋಸೆಗೆ ನೆನೆಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ. ಇದು ನವಣೆ, ಆರ್ಕ, ಕೊರಳೆ ಅಂತಾರಲ್ಲ, ಈ ಥರ ಮಿಕ್ಸ್ ಮಾಡಿ ನೆನೆಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ದೋಸೆನೂ, ಚೆನ್ನಾಗಿ ಗರಿ ಗರಿ ಬರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಇವಾಗ ತೊಳೆದು ನೆನೆಸ್ತೀನಿ. ನೋಡಿರಿ, ಅಕ್ಕಿ ನೆನೆಸಿದ್ದಾಯಿತು, ತೊಳೆದು. ಇದು ಕಾಳಲ್ಲಿ ಎಲ್ಲ ಥರ ಇಡ್ಲಿ ಮಾಡ್ಬೋದು, ಬಿಸಿಬೇಳೆಬಾತು, ಪಲಾವು, ಆ ಥರ ಎಲ್ಲ ಮಾಡ್ಬೋದು. ಇವಾಗೆ ನಾನು ದೋಸೆಗೆ ನೆನೆಸ್ಕೊಂಡಿದ್ದೀನಿ. ಹೆಲ್ದಿ, ತುಂಬ ಒಳ್ಳೆಯದು. ಮೈಕೈ ನೋವಿಗೆ ಮತ್ತು ಆವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದು ತಿಂದು ಬೆಳೆದಿದ್ದರು, ಗಟ್ಟಿಮುಟ್ಟಿ ಇರ್ತಿದ್ರು. ಇವಾಗ ನಾವು ಬರೀ ಅಕ್ಕಿ ತಿಂದು ಮೈ ಶಕ್ತಿ ಇಲ್ಲದಂಗೆ ಆಗುತ್ತೆ. ಹಿಂದೂ ಜನ ತುಂಬ ಗಟ್ಟಿ ಇರೋರು. ಈ ಥರ ಆರ್ಕ, ಕೂದಲ, ಕೊರಳು, ನವಣೆ ಎಲ್ಲ ತಿಂದೆ. ನೋಡಿ, ನೆನೆಸಿದ್ದೀನಿ. ಒಂದು 6 ಅವರ್ ನೆನಿಬೇಕು. ನೆನೆಲಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ಫ್ರೆಂಡ್ಸ್, ನಿನ್ನೆ ದೋಸೆಗೆ ನೆನೆಸಿದ್ದಲ್ಲ, ಅದು ಇವಾಗ ರುಬ್ಕೊಂಡು ಬಂದಿದ್ದು. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನೋಡಿರಿ, ನವಣೆ ಹಾಕಿದ ಕಲರ್ಗೆ ಈ ಥರ ಬಂದಿದೆ. ಒಂಥರ ಲೈಟು ಎಲ್ಲೋ ಥರ ಬಂದಿದೆ. ಅಂದರೆ ನವಣೆ ಹಾಕಿದ್ವಿ ಮತ್ತು ಕೊರಳು ಹಾಕಿದ್ದೀವಲ್ಲ, ಆ ಥರಕ್ಕೆ ಈ ಥರ ಕಲರ್ ಬಂದಿತ್ತು. ಮತ್ತು ಲಾಸ್ಟಲ್ಲಿ ನಾನು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದು. ಇವಾಗ ನೋಡಿರಿ, ಹಂಚಿಟ್ಕೊಂಡಿದ್ದೀನಿ ದೋಸೆ ತವ. ನೋಡಿ, ಇವಾಗ 12 ಗಂಟೆ ಆಯಿತು. ಊಟ ಮಾಡ್ತಾಯಿದ್ದೀವಿ ನಾವು. ಸೊ ಅದಕ್ಕೆಲ್ಲ 12 ಗಂಟೆ ಆಯಿತು. ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಮಧ್ಯಾಹ್ನ ಮುದ್ದೆ ಸಾರು, ಸೊಪ್ಪು ಸಾರು, ಮುದ್ದೆ. ಬೆಳಗ್ಗೆ ಟೊಮೊಟೊ ಬಾತು, ಮಧ್ಯಾಹ್ನಕ್ಕೆ ಮುದ್ದೆ, ಸೊಪ್ಪು ಸಾರು, ಸೈಡ್ಗೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್. ಊಟ ಮಾಡ್ತಾಯಿದ್ದೀವಿ. ಬನ್ನಿ ಊಟ ಮಾಡೋಣ.